ಇದ್ಯಾರಪ್ಪ ಇಟ್ಟೊತ್ತಿಗೆ ಗೊರಕೆ ಹೊಡಿತಾ ಇರೋದು? ಏನು ಗೊರಕೆ ಹೊಡಿಯೋ ಸೌಂಡಲ್ಲಿಂದ ಬತ್ತೈತೆ? ಏನು ನಮ್ಮ ಪುಟ್ಟಿ ಕೆಲಸ ಮಾಡಿ ಸುಸ್ತ ಮನಿಕ ಬಿಟ್ಲಾ? ಪುಟ್ಟೆ ಪುಟ್ಟೆ ಪುಟ್ಟೆ, ಏನವ? ನಾನಿಲ್ಲ ಅಡುಗೆ ಕೋಣೆ ಆಗಿದ್ದೀನಿ, ಏನು ಹೇಳು? ಅಡುಗೆ ಕೋಣೆ ಆಗಿದ್ಯಾ? ಮತ್ತೆ ಯಾರು ಹಂಗೆ ಗೊರಕೆ ಹೊಡಿತಾ ಇರೋದು? ಏನು ಒಸಿ ಜೋರ ಗೊರಕೆ ಹೊಡಿತಾ ಇಲ್ಲ ಕಣವ ಪುಟ್ಟೆ? ನಾನಲ್ಲ, ಇಲ್ಲ ಅಡುಗೆ ಮಾಡೋದ್ಬಿಟ್ಟು ನಿಂಗೆ ಗೊರಕೆ ಹೊಡ್ಕೊಂಡು ಕೂತ್ಕೊಳ್ಳ? ನಿಂಗೆ ಕೇಳೋಕಾರ ಗೊತ್ತಾಗಲ್ವ ನಾನ ಯಾರು ಅಂತವ? ನೋಡೋಗು ಯಾರು ಅಂತವ. ಮತ್ತೆ ಇನ್ಯಾರು ಬಂದವ್ರು ಗೊರಕೆ ಹೊಡಿಯೋಕ್ಕೆ? ಇತ್ತ ಕಡೆಯಿಂದ ಬತ್ತಾದೆ ಶಬ್ದ, ಹೋಗಿ ನೋಡ್ತೀನಿ ಯಾರು ಅಂತವ. ಓ, ನಿಂಗಮ್ಮನ ರೂಮ್ ಕಡೆ ಬತ್ತಾದೆ. ನಿಂಗಮ್ಮ ಹೋಗಿ ಮನೆ ಕಂದ್ಲಾ? ಹೋಗ್ಲಿಲ್ವೇ ಅವ್ರ ದೊಡ್ಡಪ್ಪ ಏನು ಮನೆ ತಕ್ಕೆ? ಓ ಇಲ್ಲ ದೇವಿಸ್ಯ, ನಾನು ಯಾರಪ್ಪ ಅಂತೀನಿ. ಈ ಮೇಡಮ್ ಅವ್ರು ಗೊರಕೆ ಹೊಡಿತಾ ಕೂತವ್ರೆ. ಇಟ್ಟೊತ್ಕೆಯ ಉಣ್ಲಲ್ಲ ಮೈ ಅಲಾಸದಂಗೆ ಆಯ್ತೇನೋ ಬಿತ್ಕೊಂಡವಳೆ. ಏನು ಹೇಳೋದವ, ಬಂದೋಳ ಮಗ ನೋಡ್ಕೊಬರಕ್ಕೆ ಹೋಗ್ಬಾರ್ದ ಇವನಂತನ ವೈನಾರವ. ಈ ಜ್ಞಾನಮಾನ ಐತೋ ಇಲ್ವೋ ಈ ಹುಡುಗಿಗೆ? ಗಂಡ ತಗೋದನ್ ಬಂದನೋ ಇಲ್ವೋ, ಮಗ ಏನು ಮಾಡ್ತಾಯಿತ್ತೋ ಏನೋ, ಏನಾರಪ್ಪ ತಲೆ ಕೆಡ್ಸ್ಕೊಂಡವಳೆ ಮಾಡೋಳೆ ಅನ್ನೋದೇನು ಇಲ್ವಲ್ಲ. ಆರಾಮ ಬಂದ್ಲು, ಹೊಟ್ಟೆ ತುಂಬ ಉಂಡ್ಲು, ಮನಿಕಂಗೆ ಗೊರಕೆ ಹೊಡಿತಾ ಕೂತವಳು. ನಾನು ಇದ್ಯಾರಪ್ಪ ಹಿಂಗೆ ಗೊರಕೆ ಹೊಡಿತಾವ್ರಲ್ಲ ಅಂತೀನಿ. ಕಾಣಿಕನ ಕಟ್ಕೊಂಡು ಅದೇನು ಅನ್ಬೋಸ್ಬೇಕು ಇನ್ನೋನು. ಲೈ ನಿಂಗಮ್ಮ ಎದ್ದೇಳವ, ಹೋಗಲ್ಲ ನಿಮ್ಮ ದೊಡ್ಡಪ್ಪ ಮಾತಾ ಹುಡುಗಿ ನೋಡ್ಕೊ ಬರೋಗು. ಏನಂತ ನಿಮ್ಮ ದೊಡ್ಡಪ್ಪನಾರವ? ನಿಂಗಮ್ಮ ಏನು ಸೀನ್ ಕಿಲ್ಲ ನಿಂತು ಬಂದವಳೆ ನಿನಗೆ? ನಾನು ಮದುವೆ ಆಗಿರೋ ಹುಡುಗಿ ಬಿಡು, ಮೊದ್ಲಂಗೆ ಮಾತಾಡ್ಸ್ಬಾರ್ದು, ಹೊಸ ಸಂದಾಗ ಮಾತಾಡ್ಸೋಣ ಅಂದರೆ ಯೋ ನೀನು ನಿದ್ದೆ ಹೊಡೆಯೋದ್ರಾಗೆ ಅವಳೆ. ಎದಳಣ್ಣೆ ಮೇಲೆ ಸಾಕು. ಗಳಿ ಮನಿಕಳನ್ನ ಅಂತ ಅಲ್ಲಿಂದ ಇಲ್ಲಿ ಬಂದು ತಲೆ ಚಿಟ್ಟಿಡಿಸ್ತೀಯಲ್ಲವ, ನೆಮ್ಮದಿಯಾಗಿ ಮನೆ ಕಳಕ್ಕೂ ಬಿಡಕ್ಕಲ್ಲ. ಅದು ಯಾಕೆ ಹಂಗಾಡ್ದೆ? ಏನು ಎಲ್ಲ ಹೋಗ್ಬಿಡ್ತೀನಿ ಅನ್ನಂಗೆ ನೀನು. ಅಯ್ಯಯ್ಯ, ಅದು ಯಾಕಂಗೆ ಬೆಚ್ಚ ಬಿದ್ದಳಂಗೆ ಅದ್ದೆ? ಕೂಗಿದ್ದು ತಪ್ಪ ಹಂಗಾರೆ? ಏನು ಮೈ ಮೇಲೆ ಜ್ಞಾನ ಇಲ್ದಂಗೆ ಗೊರಕೆ ಹೊಡ್ಕೊಂಬಿದ್ದಲ್ಲ, ಅದಕ್ಕೆ ಕೂಗಿದ್ದು ನಾವು. ಅದಕ್ಕೆ ಏನೊಳ ಬೆಚ್ಚ ಬಿದ್ದಳಂಗೆ ಎದ್ಬಿಟ್ಟಲ್ಲ. ನಿದ್ದೆರೆ ಅರ್ದಿತ್ತಿಲ್ಲ ಕರವ ಇದ್ದೀವಿ. ಈಗೆಲ್ಲ ಹಿಂಗೆ ಕಣ್ಣಿತ್ತು ಎಳ್ದಿದ್ದ ಹಿಂಗೆ ಆಟೋದಕ್ಕೆಲ್ಲ ಬಂದು ಕೂಗೇ ಬಿಟ್ಟಲ್ಲ. ಅದೇನಂತ ತಲೆ ಹೋಗ ಅಂತ ಕೆಲಸ ಇತ್ತು ಅಂತ ಕೂಗ್ದವ. ಹೆಣ್ಮಕ್ಳು ತವ್ರ ಮನೆಗೆ ಬಂದ್ರೆ ತಾಯ್ತಿದ್ದು ಏಟು ಖುಷಿ ಪಡ್ತಾರೆ. ಉಂಡ್ಬಿಟ್ಟು ಹೋಗವ ಮನಿಕ ಅಂತಾರೆ. ಅಂತಂದ್ರೆ ನೀನು ಹೇಳ್ದ ಹೋದ್ರು ನಾನೇ ಬಂದು ಉಂಡು ಮನಗಿದ್ರು ನಿಂಗೆ ತಡ್ಕೊಳಕಾಯ್ತಾ ಇಲ್ವಲ್ಲ. ಬಂದು ಹಿಂಗೆ ಗಾಬರಿ ಬೀಳ್ಸಿ ಎಳಿಸ್ತಲ್ಲ, ಏನು ಮಾಡೋಕ್ಕೆ? ಅವ್ವ, ನಿನ್ನೇನು ನಾನು ಬಂದು ಉಂಡು ನಿಮ್ದಾಗ ಮನಿಕ ಬೇಡ ಅಂತ ಹೇಳಿಲ್ಲ. ನೀನು ಬಂದು ಹೊಟ್ಟೆ ತುಂಬ ಉಂಡು ಮನಿಕ ಯಾರು ಬೇಡ ಅಂದಿಲ್ಲ. ಆದರೆ ನಿಂಗೆ ಗಂಡು ಕೊಟ್ಟು ಬಾರವ. ಅವನು ಅಲ್ಲಿ ಪಕ್ಕದಲ್ಲಿ ಕೂತವ್ನಿ, ಮಗ ನೋಡ್ಕೊಬತ್ತೀನಿ ಅಂತ ಹೋದನು. ನೀನು ಬಂದವಳು ಹತ್ತಾಗ ತಲೆನೂ ಹಾಕಿಲ್ಲ, ತಿರುಗು ನೋಡಿಲ್ಲ. ನಮಗೆ ಹೆಂಗೆ ಅನ್ನಿಸ್ತದೆ ನಿಂಗಮ್ಮ? ಯಾರ್ಯಾರಿಗೇನು ಅನ್ನಿಸ್ತದೆ? ಹೋಗಿ ನೋಡು ಫಸ್ಟು ಮಗ ಏನು ಮಾಡ್ತಾ ಇದೆ ಯೋನು ಎಲ್ಲ ನೋಡಿ ಮಾತಾಡಿಸಿ ಆಮೇಲೆ ಬಂದು ನೀನು ಒಂದು ಗಂಟಿಲ್ಲ ಒಂದು ದಿನೆಲ್ಲ ಮನಿಕೊ ನಂಗೆ ಕೇಳಕ್ಕೆ ಬರಕ್ಕಲ್ಲ ನಿನ್ನ. ಅದಿಲ್ದನೆಯ ಬಂದೋಳು ಇತ್ತಾಗೆ ಬಂದೋಳು ಉಂಡು ತಿಂದು ಮಾತಾಡಿಸ್ತಾ ಆಯ್ತು. ಈಗ ಓತಾಳ ಆಗೋತಾಳ ಅಂತ ನಾನು ನೋಡ್ತಾ ಇದ್ದೀನಿ. ಎಲ್ಲ ಉಂಡು ತಿಂದು ಮನಿಕಂಗೆ ಗೊರಕೆ ಹೊಡಿತಾ ಇದೆಯಲ್ಲ, ಯೋನಂತಾರೆ ನೋಡ್ದಾರವ. ನೀ ಸುಮ್ಕಿರತ್ತಾಗಿ ಅವ್ರಂತಾರ ಇಲ್ವೋ ನಿಂದೆ ನಂಗೆ ತನ್ನವಾಗೋಗದೆ ಏನಂತ ಸಂದುವೆ ಆ ಹುಡುಗಿ ನನಗೆ ಗೊತ್ತಿಲ್ವಾ? ನೋಡ್ಕೊತೀನಿ ಸುಮ್ಕಿರಿ. ಹೋಗಿಲ್ವಾ ಅವ್ರಪ್ಪ? ಏನು ಎಲ್ಲರೂ ಏನು ಆರತಿ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕು ಅವಳನ್ನ? ಕರ್ಕೊಂಡು ಬರ್ತಾರಪ್ಪ. ಇಲ್ಲಾಂದ್ರೆ ಆಮೇಕಿಂದ ನಾನೇ ಓದ್ತೀನಿ. ಏನು ನೆಂಟಾಗಿರೋದೇ ಬೇಡ ಅದಕ್ಕೆ ನಾನು. ಅಯ್ಯ ನಿನ್ನ 60 ಅಲ್ಲ ನೀನು ಒಳ್ಳೇದಾಗ್ಲಿ ಅಂತ ನಾನು ಹೇಳಿದ್ರೆ ನನ್ನೇ ನಾಯಿಗೆ ಅದ್ರಸ್ತಂಗದ್ರಸ್ತೀಯಲ್ಲೇ. ನಿಂಗೆ ಗಂಡು ಬಂದು ಕೇಳಿದ್ರೆ ಏನು ಉತ್ತರ ಕೊಡ್ತೀಯಾ? ಮಗ ನೋಡಕ್ಕೆ ಬರ್ತಾನೆ, ನೀನು ಉಂಟು ತಿಂದು ಮಲಗಿದೆಯಲ್ಲ, ನಿಂಗೆ ನಾಚಿಕೆ ಹಾಕಲ್ವಾ ಬರ್ಬೇಕು ಅಂತ ಅನ್ನಿಸ್ತಲ್ವಾ ಅಂತ ಅಂದಾಗ ಮಗ ಸಣ್ಣದು ಮಾಡ್ಕೊಳ್ಳೋದ? ಈಗ ಹೋಗತ್ತಾಗಿ ನೋಡ್ಕೊ ಬರಲಿ ಅಂತ ನಾನು ಹೇಳಿದ್ರೆ ನನ್ನ ಮೇಲೆ ಇವಳೆ ನಾಯಿ ಎರಗ್ದಂಗೆ ಇರ್ತೀಯಲ್ಲ. ಅನ್ನು ಏನು ಅಪರೂಪಕ್ಕೆ ಮಗಳು ಬಂದವಳೆ ಅಂತ ನೀನು ಆಸೆ ಕುಣಿಸ್ತಿದ್ರು ಪರವಾಗಿಲ್ಲ. ಆದರೆ ನಾಯಿ ನರಿ ಬಾಯಿಗೆ ಬಂದದ್ದು ಬೆಕ್ಕು, ಬಾಯಿಗೆ ಬಂದಿದ್ದಲ್ಲ ಅನ್ನು. ಕತ್ತೆ ಒಂದು ಬಿಟ್ಬಿಟ್ಟಲ್ಲ, ಬೆಕ್ಕಲ್ಲ ಕತ್ತೆ, ಅದನ್ನು ಸೇರ್ಸತ್ತಾಗ ಅನ್ನು. ಇನ್ನೇನು ಮುಡ್ಸಿದ್ಯ? ಏನು ನೆಮ್ಮದಿಯಾಗಿ ಮನೆ ಕಳಕ್ ಬಿಡ್ದಂಗೆ ಯೋನ್ ಗೋಳವ ನಿಂದು. ತೆಗಿ ಅಲ್ಲ ನಾನೇ ಬರ ನೋಡು. ನೀನು ಕೆಟ್ಟಳಾಗದು ಬೇಡ ಅಂತ ನಾನು ಬಂದು ಎಬ್ರಿಸಿ ಹೋಗವ ಮಗ ನೋಡ್ಕೊ ಬಾ ಅಂದರೆ ನನ್ನ ಮೇಲೆ ಒಳ್ಳೆ ಇದು ಎರಗ್ದಂಗೆ ಎರಗಿದೆಯಲ್ಲ ನೀನು. ಯೋನು ಹೇಳ್ಬೇಕು ಅವಳು ನಿಂಗೆ. ಆಯ್ತು ಹೋಗಿ ನೋಡ್ಕೊ ಬರೋ. ಬೈದ್ರು ಸಿಕ್ಕಿಲ್ಲ, ನಾನೇನು ತಲೆಗೆ ಹಾಕ್ಲಾಕಲ್ಲ. ನನಗೇನು ಬೈಲಿ ಬಿಡ್ಲಿ ಯಾರೇನಂದ್ಲಿ ಸಂದಾಕಿದ್ರು ಸಾಕು ನೀನು ಆಟಯ್ಯ. ಈಗ ಹೆಂಗೆ ನೋಡು ಶಾಂತ ಏನೋ ಆಗಲಿ ಬಿಡ್ಲಿ, ಅವಳ ಪಾಡಿಗಳು ಗಂಡು ಮನೆ ಸಂದಾಕವಳ ಹಂಗಿದ್ರೆ ಒಂದು ನೆಮ್ಮದಿ. ನೀನು ನನ್ನ ಬೈದ್ರು ಪರವಾಗಿಲ್ಲ, ಮರ್ಯಾದಿಂದ ಹೋಗಿ ಮಗ ನೋಡ್ಕೊ ಬರೋ. ಮಗ ಮಾತಾಡ್ಸ್ಕೊಂಡು ಆಮೇಲೆ ನನ್ನ ಮನೆಗೆ ಖಾಲಿ ತಗ ಬರಬೇಡ. ನಿಂತ ಯಾವಳು ಮಾತಾಡ್ತಾಳೆ? ಆಯ್ತಾ ಎಲ್ಲ ತೆಗಿ. ಸರಿ, ಒಂದು ಲೋಟ ಕಾಪಿನಾರ ಇಟ್ಕೊಡು, ಕುಡಿದ್ಬಿಟ್ಟು ಓದ್ತೀನಂತೆ. ಅಲ್ಲೇ ನಿಮ್ಮ ದೊಡ್ಡಪ್ಪ ಮನೆ ಇಡ್ತಾರ ಹೋಗ. ನಿಂಗೆ ಮತ್ತೆ ಯಾಕೆ ಕುಡ್ಕೊಂಡು ಕೂತ್ಕತ್ತೀಯ? ಮಗ ತಗೊಂಡು ಹೋಗತ್ತಾಗಿ. ನಮ್ಮ ದೊಡ್ಡಪ್ಪನ ಮನೆ ನಮ್ಮ ದೊಡ್ಡವ ಕಾಯ್ಕ ಕೂತವಳು ನೋಡು. ಮಗಳು ಹೊಸ್ತ
ಮದ್ವೆ ಮನೆ ಬತ್ತಾವಳೆ ಕಾಫಿ ಟೀ ಎಲ್ಲ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ಕಾಯ್ಕೊಂಡು ಕೂತಾವಳಲ್ಲ ಅದಕ್ಕೆ ಹೋಗಿ ಹಾಲು ಕುಡಿತೀನಿ ಏಳದಾರ ಏನು ಹೇಳ್ತೀಯವ ಅದು ಬೇರೆ ದೊಡ್ಡಪ್ಪಯ್ಯ ನನ್ನೇ ಇಡು ಅಂದ್ರು ಆಯ್ತು ಕೇಳಿದ್ರೆ ಯಾಕೆ ಬೇಕು ಆಮೇಲೆ 3 ಜನಕ್ಕೆ ಇಟ್ಕೊಂಡು ಕೂತ್ಕೊಳ್ಳೋದು ಸುಮ್ಕೆ ಇಟ್ಕೊ ಬರೋಗು ಕುಡಿದ್ಬಿಟ್ಟು ಹೋಗ್ತೀನಿ ಅಲ್ಲೇನು ಇಟ್ಕೊಂಡು ರಂಗೋ ಇರಕ್ಲಕ್ಕಂತೆ ಅವಳಿದ್ರೆ ಇಟ್ಕೊಡೋಳು ಅವಳು ಮಾಡ್ತಾ ಇರ್ತಾಳೇನೋ ಇನ್ನೆಲ್ಲಾರು ಇಡಕ್ಕೆ ಹೋಯ್ತಾರೆ ಇಟ್ಕೊ ಬರೋಕೆ ಕುಡಿದು ಹೋಯ್ತೀನಿ ಅಂತ ಇಲ್ಲ ಪುಟ್ಟಿಗಾರ ಏಳು ನಿಂಗೆ ಹಾಕಲ್ಲ ಅಂದ್ರೆ ಅವಳಾರ ಇಟ್ಕೊಂಡ್ಬಂದು ಕೊಡ್ತಾಳೆ ಸರಿ ಆಯ್ತು ಬರಪ್ಪ ನಿನ್ನ ಮಗ ತಗೊಂಡು ತಲೆ ಕೂದಲು ಬಾಚ್ಕೋ ಅವಳು ಇಟ್ಕೊ ಬರ್ತಾಳೆ ಪುಟ್ಟಿಗೆ ಹೇಳ್ತೀನಂತೆ ಓ ಅಣ್ಣ ಅಕ್ಕೆ ಅಲ್ಲ ಬೆಂಗಳೂರಿಂದ ಬಂದ್ರಾ ಇದೇನು ಒಂದಿನದಾಗೆ ಬಂದ್ಬಿಟ್ಟಿದ್ದೀರಾ ಇನ್ನೊಂದು 2 ದಿನ ಇದ್ದು ಬರೋದಲ್ವೇ ಓ ಇನ್ನೊಂದು 2 ದಿನ ಇದ್ದು ಬರೋಕ್ಕೆ ಇಲ್ಲಿ ಬಂಗ ನೋಡ್ಬಾರ್ದಪ್ಪ ನೀನು ಚೆನ್ನಾಗಿ ಹೇಳ್ದೆ ಬಿಡು ಓ ಇದ್ಯಾಕೆ ಅಣ್ಣ ಒಂದಿನ ದನಿ ಪನಿ ಎಲ್ಲ ಹೊಂಟದೆ ಓ ಅಲ್ಲ ನಾನು ಹೇಳಿದ್ದು ಕಾಣ್ ದೂರ ಅಲ್ವಾ ಇನ್ನೊಂದು 2 ದಿನ ಇದ್ದು ಪಾಪ ಹೆಂಗೆ ಏನು ಹುಡ್ಕೊಂಡು ನೋಡ್ಕೊಂಡು ಬರೋದಲ್ವಾ ಅಂತ ಅಂದೆ ಸರಿ ಆಯ್ತು ಬಿಡು ಬನ್ನಿ ಕೈಕಾಲು ಮುಖ ತೊಳ್ಕೊಳ್ಳಿ ಅಲ್ಲಿಂದ ಬಂದಿದ್ದೀರಾ ಏನು ಒಂದೇ ಸಮಕ್ಕೆ ಸುಧಾರಿಸ್ಕೊಳ್ಳಿ ಕೈಕಾಲು ಮುಖ ತೊಳ್ಕೊಂಡು ಓ ಬಂದ್ರವ ಶಾಂತ ಅಯ್ಯೋ ನಾನು ಈಗ ನಿಮ್ದೆ ನೆನ್ಕತಾ ಇದ್ದೆ ನೋಡಲೆ ಬಂದೇ ಇದ್ದೀರ ಪರವಾಗಿಲ್ಲ ಎಲ್ಲಕ ನಾವು ಬಿಟ್ಟೆಲೆ ಹುಡ್ಗನ್ ಬಂದಿದ್ರಲ್ಲ ನಾಳೆಗೆ ಬಂದಿದ್ರೆ ಆಗಿತ್ತು ಏನಂತ ತಲುವಾಗ ಕೆಲಸ ಇತ್ತು ಅಂತ ಅಲ್ಲೇ ಬಂದಿದ್ದೀರವ ಹಿಂಗೆ ಹೋದವ್ರು ಹಿಂಗೆ ಒಂದೇ ಸಲ ಬಿಟ್ಟು ಬಂದಿದ್ದೀರಲ್ಲ ಇಲ್ಲ ಕಣತ್ತೆ ಇವ್ರಿಗೂ ಬಂದಿತ್ತಂತೆ ಏನು ಹೇಳಿಲ್ಲ ನಾನು ಹಂಗೆ ಬರ್ತೀನಿ ನಾಳೆಗೆ ಒಂದಿನ ಬಿಟ್ಟು ಅಂತ ಹೇಳಿದ್ದೀನಿ ಮಾತಾಡಾಯ್ತದೆ ಇನ್ನ ಯಾಕೆ ಬೇಕು ಆಮೇಲೆ ಮತ್ತೆ ಕೈಲಿರೋ ಕೆಲಸನೂ ಕರ್ಕೊಂಡು ಕುತ್ಕೊಳಕ್ಕೆ ಹಾಕಿಲ್ಲ ಅಂದರು ಇನ್ನು ಏನ ಅಂತ ದೊಡ್ಡ ಮನೆ ಅಲ್ಲ ಏನಲ್ಲ ರೂಮಾಗಿ ಇರ್ತೀಯತ್ತೆ ಇದ್ದೇನು ಮಾಡ್ತೀವಿ ಅವ್ರು ಕೆಲ್ಸಕ್ಕೆ ಹೋಗೋದಿರ್ತಾರಪ್ಪ ನಾವಲ್ಲಿ ಮಾಡಿ ಕುತ್ಕೊಂಡು ಏನು ಮಾಡೋಕ್ಕಾಯ್ತದೆ ಅದಕ್ಕೆ ಆತಾಗ ಮನೆ ಬಂಗೇನಾರ ಮಾಡ್ಕೊಳ್ಳೋಣ ಇನ್ನೊಂದು ಹಬ್ಬಕ್ಕೆ ಬೇಕಾದ್ರೆ ಯಾವಾಗಾರ ಹೋದ್ರಾಯ್ತು ಅಂತ ಬಂದು ಒಳ್ಳೇದಾಯ್ತು ಬಾ ನಿಂಗೆ ಒಂದು ಒಳ್ಳೆ ವಿಷಯ ಹೇಳೋದದೆ ಬಾ ಒಳ್ಳೆ ವಿಷಯವಾ ಇವನಮ್ಮ ಅದು ನಾವು ಬೆಂಗಳೂರಿಗೆ ಹೋಗ್ಬರೋ ಹೊತ್ತಿಗೆ ಅಂತ ಒಳ್ಳೇದಾಗಿದ್ದು ಅಯ್ಯೋ ನಾನು ಅಮ್ಮ ಕೇಳೋಣ ಅಂತ ಇದ್ದೆ ನೀವು ಕೇಳಿದ್ರಲ್ಲ ನಂಗೂ ತಡೆಯೋಕಾಯ್ತಲ್ಲ ಅಂತ ಹೇಳೇ ಬಿಡ್ತೀನಿ ನಿಮ್ಮ ಅಪ್ಪಯ್ಯ ಪುಟ್ಟಿ ತನಕ ಒಪ್ಕೊಂಡ ಅನ್ಕಲ್ಲ ಆಯ್ತು ಕೇಳಿ ಅಂತ ಅಂದವನೇ ಹೌದಾ ಅಯ್ಯೋ ಬಿಡತ್ತೆ ತಾಗಿ ದಿಟ್ಟವಾಗ್ಲೂ ಇದು ಆಶ್ಚರ್ಯ ಪಡೋ ಅಂತ ವಿಷಯವೇ ಆಟ್ಬಿಟ್ಟು ಒಪ್ಕೊಬಿಟ್ರೆ ಮಾವ ನಾನೆಲ್ಲ ಮಾವ ಒಪ್ಕೊಳಕಿಲ್ಲ ಅಂತ ಮಾಡಿದ್ದೆ ವಾ ನಮ್ಮ ಅಪ್ಪ ಒಪ್ಕೊಂಡವನ ನನಗೆ ಗೊತ್ತಿತ್ತಲ್ಲ ಅಯ್ಯೋ ಇನ್ನು ನನ್ನ ಹೆಂಡತಿ ಕಟ್ಟ ತಡೆಯೋಕ್ಕಾಗಲ್ಲ ನಾವು ಏಟು ಹುಡ್ಕೊಂಡವಳು ಏನೋ ಗೊತ್ತಿಲ್ವೋ ಅದು ಗೊತ್ತಿಲ್ಲ ನಮ್ಮಪ್ಪ ಯಾಕೆ ಒಪ್ಕೊಳಕ್ಕೆ ಹೋಗಿದ್ದ ಆತಾಗಿ ಕೊಡಕ್ಕೆ ಕಾಪಿನೂ ಕೈ ಕೊಡಕ್ಕಿಲ್ಲ ಇನ್ನು ಸರಿ ಓದ್ಕೊಂಡ್ಬಿಡು ಏನು ಮಾಡ್ದಂಗೆ ಅವಳು ಅದೇ ಅವ್ರ ಕಡೆ ತನ್ಕೋಬೇಕು ಅಂತಿದ್ದು ಇನ್ನು ನೋಡಿದ್ರೆ ಅಪ್ಪ ಒಂದೊಂದು ಅಂತ ಗೊತ್ತಾದರೆ ಕೊಡ ಊಟ ಇಲ್ಲ ಕಾಪಿ ಇಲ್ಲ ನೇಟು ತರ್ತಾಳು ಹೌದೇ ಅಪ್ಪ ದಿಟ್ಟವಾಗ್ಲೂ ಒಪ್ಕತ್ತೆ ಅದು ಯಾವಾಗವ ನನಗೆ ಗೊತ್ತೇ ಇಲ್ವಲ್ಲ ನೀನಿಗೆ ಗೊತ್ತಾಗಕ್ಕೆ ಅಂದರೆ ನೀನು ಮಾಡಿರ್ತೀಯ ನೀನು ಮಾಡ್ತಾ ಇರ್ತೀಯ ನೆನೆ ನಾನು ನಾಗರಾಜ್ವೇ ಕೇಳಿದಾಗ ಒಪ್ಕಂದ ಈ ಹಂಗೋ ಬುಡವಾತಾಗ ಒಳ್ಳೆ ಕೆಲಸ ಮಾಡಿದ್ದೆ ನಾವು ಇಲ್ದಾಗ ಕೇಳಿ ನಾವು ಇದ್ದಿದ್ರೆ ಕೀಟ ತೆಗಿಯೋಕ್ಕಾಗಿ ಅಪ್ಪ ಒಪ್ತಿತ್ತಿಲ್ಲ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ದೆ ಬುಡದಾಗ ಒಪ್ಪಿದ್ ನನ್ನ ಆಟೆ ಸಾಕು ಹ್ಞೂ ಕಣತ್ತೆ ನನಗೂ ಭಾರಿ ಖುಷಿ ಆಯ್ತು ನಿಮಗೆ ನಿಜವಾಗ್ಲೂ ಎಷ್ಟು ಕೊಡ್ತಾನೆ ಅಂತ ಹೇಳಿದ್ರೆ ಕಮ್ಮಿನೇ ಕಣತ್ತೆ ಆದ್ರೂ ಬೆಟ್ ತಂಗಿದ ಕಷ್ಟವ ಮಣ್ಣಂಗೆ ಪರಿಹಾರ ಮಾಡಿಬಿಟ್ಟಿದ್ದೀರಲ್ಲ ಹ್ಞೂ ಒಪ್ಪವನವ ಆದ್ರೂ ಒಂದು ಮಾತು ನೋಡು ಈ ಮಾತು ನಡೆಸಿದ್ರೆ ಅವನು ಮದುವೆಗೇನು ಸಮಸ್ಯೆ ಮಾಡಕ್ಕಿಲ್ಲ ಮಾಡ್ಕೊತೀನಿ ಅಂತ ಹೇಳೋನವ ನೀವು ಗಂಡ ಹೆಂಡತಿ ಏನಂತೇಳಿ ನೋಡಿ ಅದೇ ಅನ್ಕಂದೆ ನಮ್ಮ ಮಾವ ಏತು ಒಪ್ಪವನೇ ಅಂತ ಹೇಳ್ತೀಯ ಏನಾರ ಒಂದು ಹೇಳ್ದಾನೆ ಒಪ್ಪಗಲ್ವಲ್ಲ ಅಂತ ಆದ್ರೂ ಒಂದು ಗಳಿಗೆ ಆಶ್ಚರ್ಯವೂ ಆಗೋಯ್ತು ಸಂತೋಷವೂ ಆಗೋಯ್ತು ಏನಂದವರು ಏನೋ ಕೇಳ್ಬೇಕು ಏನಂತವ ಅಪ್ಪಂದು ಏನು ಹೇಳು ಮಾಡೋಣ ಅದ್ರಾಗ ಏನೈತಿ ಸದ್ಯಕ್ಕೆ ಒಪ್ಪವನಲ್ಲಿ ಅಡ್ರೆ ಸಾಕು ಅದು ಏನಿಲ್ಲ ಕಣಪ್ಪ ಹೆಂಗೋ ನಿಮ್ಮ ಮಾದೇಶನ್ಗೆ ಬೆಂಗಳೂರಿನ ಕೆಲಸ ಆಗೋದಲ್ಲ ಅವನಿಗೆ ನಮ್ಮ ರತ್ನಿಯ ತಂದ್ಕೊಬಿಟ್ಟು ನಮ್ಮ ನಾಗರಾಜ್ಗೆ ನಿಮ್ಮ ಪುಟ್ಟಿ ತಂದ್ಕೊಳ್ಳೋಣ ಅಂತ ಒಂದು ಕೊಟ್ಟು ಒಂದು ತಗೊಳ್ಳೋಣ ಅಂತ ಹೇಳೋರು ನನಗೂ ಅದೇ ಸರಿ ಅನ್ನಿಸ್ತಪ್ಪ ನೀವೇನಂತೀರಾ ವಾ ಚಂದಾಗಿ ಹೇಳೈತೆ ಬಿಡು ಮಾವ ನಮ್ಮ ದಿಟ್ಟವಾಗ್ಲೂ ಒಪ್ಪಾಯ್ತಾ ಒಂದು ಕೊಟ್ಟು ಒಂದು ತಗೊಳಕ್ಕೆ ಇದು ಆಗದ ಕೆಲಸ ಅನ್ನಿಸ್ತದೆ ನೋಡೋಣ ಆದ್ರೂ ಪ್ರಯತ್ನ ಪಡ್ತೀನಿ ನಮ್ಮ ಆದೇಶ ಹೇಳಿದ್ರೆ ಹಂಗೆ ಕೇಳೋದ್ರಿಂದವ ಒಂದು ಪ್ರಯತ್ನ ಪಡ್ಬೋದು ಆಟೆಯ ಇದು ಒಂಥರ ಸರಿನೇ ಯಾಕಂದ್ಬಿಡ ನಾನೇ ಮಾತಾಡ್ತೀನಿ ತಡಿ ನೋಡೋಣ ಮಾದೇಶಿಗೆ ಪತ್ರ ಬರ್ದು ಹಾಕ್ತೀನಿ ನಾನೇ ಮಾತಾಡ ಹಂಗೆ ಮಾಡಿದ್ರೆ ಆಯ್ತು ತಡಿ ಹ್ಞೂ ಅಟ್ ಮಾಡಪ್ಪ ಹೇಳ್ತೀನಿ ಹೆಂಗೋ ಒಂದು ಕೊಟ್ಟು ಒಂದು ತಂದು ಮಾಡ್ಕೋಬೋದು ಸಂದಾಗಿರ್ತದೆ ಆ ಹುಡುಗಿನೂ ಭಾರಿ ಸಂದಾಗ ಹೊಂದ್ಕೋಯ್ತದಂತೆ ನಾನು ನೋಡಿದ್ದೀನಿ ಪುಟ್ಟಿಯ ಭಾರಿ ಒಳ್ಳೆ ಕೆಲಸ ಮಾಡ್ಕೊಂಡು ಏನು ಒಳ್ಳೆ ಬುದ್ಧಿ ಕಲ್ತೈತೆ ಅಂದರೆ ದಿಟ್ಟವಾಗ್ಲೂ ಶಾಂತಕ್ಕಿಂತ ಒಂದು ಕೈ ಮೇಲೆ ಅದು ಬಿಡು ಮಾತ್ರ ಸರಿ ಆಮ್ಯಾಗ ಮಾತಾಡಿರಂತೆ ನಡ್ರಿ ಫಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಹೋಗಿ ಉಣ್ಣೋಗಿ ಅಲ್ಲ ಅಲ್ಲಿ ಅಂದರೆ ಆದರೂ ಇಟ್ಟೊತ್ತಾಯ್ತು ನಿಂಗಮ್ಮ ಬರಲೇ ಇಲ್ವಲ್ಲ ನಾನೇನೋ ಈಗ ಬತ್ತಲ್ಲ ಆಗ ಬತ್ತಲ್ಲ ಅಂದರೆ ಬರಲೇ ಇಲ್ವಲ್ಲ ಅಂತ ಹ್ಞೂ ಏನು ಹುಸಿ ಗೊತ್ತಾಯ್ತಾ ಬಂತು ನಾನು ಬತ್ತಾಳೆ ಅಂದಳು ಆದ್ರೆ ಬಂದಳು ಬರ್ದ ಮಗ ನೋಡಕ್ಕೆ ಮಲ್ಲೆ ಕೂತವಳಲ್ಲ ಇನ್ನು ಮಗ ಏನು ಸಂತಕ್ಕೆ ನೋಡ್ಕೊಂಡಳ ಏನಪ್ಪ ಓಹ್ ಬಂದಲ್ಲ ಓ ಕುತ್ಕೆಲ್ ಸರ ನೋಡು ದೇವ್ರೆ ಅದಕ್ಕೆ ಮತ್ತೆ ಅಲ್ಪ ಐಶ್ವರಿ ಬಂದಂಗೆ ಆಗದೆ ಇನ್ನೆಲ್ಲ ನೆಲ ಕಾಣ್ತದೆ ಇವಳಿಗೆ ಅದಕ್ಕೆ ಮಗು ಬೇಡ ಯಾರು ಬೇಡ ಅನ್ನಂಗೆ ಆಗೈತಿ ತಿಂದವು ಮನೆ ಬಿದ್ದವಳೆ ಅಲ್ಲ ಕಣವ ನಿಂಗಮ್ಮ
ಈಗ ಬಂದ ಇದು ನಿನಗೆ ಸರ ಹೇಳು. ನೀನು ಇಲ್ಲೇ ಹೆಂಗೆ ನೋಡ್ಕೊಳ್ಳೋಳು, ಇನ್ನು ಅಲ್ಲಿಂದ ಹೆಂಗೆ ನೋಡ್ಕೊಳಕ್ಕಲ್ಲ. ಬಂದೋಳು ಒತ್ತಾರೆ ಬಂದವ್ರು ನೀವು ಆಟೋತ್ಕೆಯ. ಈಗ ಬಂದಿದೀಯಲ್ಲ ಮಗ ನೋಡೋಕ್ಕೆ. ಏನಾರ ಆಗಲಿ ಒಂದು ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೆ ಅದೊಂಥರ. ಬಂದಳೆ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಆಮ್ಯಾಗ ಬರ್ತೀನಿ ಸಂಜೆ ಮೇಲೆ ಅಂತ ಹೇಳೋಗಿದ್ರು. ನೀನು ಎಷ್ಟೊತ್ತಿ ಬಂದ್ರು ನಾನು ತಲೆ ಕೆಡ್ಸ್ಕೊತಿಲ್ಲ. ಆ ಮಗ ಹೆಂಗದೆ ತಾಯಿರೋ ತಬಲ್ ಮಗ ಅಂತ ಬಂದು ತಿರುಗಿ ನೋಡ್ದಾನೆ ಉಂಡು ತಿಂದು ಅಲ್ಲೇ ಇತ್ಕೊಂಡು ಈಗ ಬಂದಿದೀಯಲ್ಲವ ನೀನು. ಇದು ನಿನಗೆ ಸರ? ಹ್ಞೂ ಕಣವ ನಿಂಗಮ್ಮ, ಹಂಗೆಲ್ಲ ಮಾಡಬಾರ್ದು. ಮಗವ ನಾನೇ ಒಂದು ತಿಂಗಳಿಂದ ನೋಡ್ಕೊಂಡಿದ್ದೀನಲ್ಲ, ಭಾರಿ ಒಳ್ಳೆ ಹುಡುಗಿ ಕಣವ. ಹೇಳ್ದಂಗೆ ಕೇಳ್ಕೊಂಡಿರ್ತದೆ. ಹಾಲ್ಗೆ ಹಾಕಿದ್ರೆ ಹಾಲ್ನಂಗೆ, ನೀರ್ಗೆ ಹಾಕಿದ್ರೆ ನೀರ್ನಂಗೆ ಕಣವ. ಮಕ್ಳಿಗೆ ಹೆಂಗೆ ಗೊತ್ತು, ಆಗಲೇ ಬಂದು ನೋಡ್ಬಾರ್ದವ. ಅದಕ್ಕೂ ಏಟ್ ಖುಷಿ ಆಗೋದು. ನಮ್ಮವನು ನಮ್ಮ ಅಪ್ಪನು ಅಲ್ಲಿಂದ ಬಂದು ನೋಡಕ್ಕೆ ಬಂದವೆ ಕರ್ಕೋತಾರೆ ಅಂತವ, ನೋಡ್ತಿದ್ದಂಗೆ ಖುಷಿಯಾಗಿರೋದು. ನೀನು ತೆಗಿಯವ ಈಗ ಬಂದಿದೀಯಲ್ಲ. ಈಗಲೂ ಏನು ಬರಬೇಕು ಅನ್ನಂಗೆ ಬಂದಿರೋದು ಕಾಣೆ ಅವಳು. ಅವ್ರು ಅವೆಲ್ಲ ತಿಕ್ಕೋಗಿದ್ ಕಳ್ಸಿರ್ಬೇಕು ನಡಿಯವೆ ಅಂತವ, ಅದಕ್ಕೆ ಬಂದಿರ್ತಾಳೆ. ಅದು ಅದು ದೊಡ್ಡಪ್ಪ, ಅಯ್ಯೋ ನಿಮಗೆ ಗೊತ್ತಲ್ಲ, ನನಗೆ ಹೆಚ್ಚಿಗೆ ನಡೆದಿದ್ರೆ ಹಾಕಲ್ಲ ಅಂತವ. ವಾತಾವರಣ ಎದ್ದು ಅಲ್ಲಿಂದವ ಗಾಡೀಲಿ ಬಂದ್ವಾ, ಹೊಸಿ ಕೆಲಸ ಜಾಸ್ತಿ ಇತ್ತು. ಇನ್ನು ಬಿಸಿಲಲ್ವ, ನನಗೆ ಆಗ್ದನ ಹೋಯ್ತು, ತಲೆನೋವು ಬಂದ್ಬಿಡ್ತು ದೊಡ್ಡಪ್ಪ. ಅಲ್ಲಿ ಬಂಗ ಅದು ಇದು ಅಂತ ಭಾರಿ ಓಡಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಹೊಂಟು ಬಂದ. ತಲೆ ಒಂಥರ ನೋವು ಬಂದಂಗೆ ಆಗ್ಬಿಡ್ತು. ಇನ್ನು ಇಲ್ಲಿ ಬಂದು ಎಲ್ಲಿ ಮನೆ ಕತ್ತಿರ ತಲೆನೋವು ಅಂತ ಅದಕ್ಕೆ ಎತ್ತಾಗಲ್ಲ. ಹೆಂಗೋ ಇದ್ಲಲ್ಲವ, ಕಾಪಿ ಕುಡ್ದೋಚು ತಿಂಡಿ ತಿಂದು ಮನಗಿದ್ದೋಗಣ ಅಂತವ ಮನಗಿದ್ದೆ. ಈಗ ಎಚ್ಚರ ಆಯ್ತು, ಅದಕ್ಕೆ ಒಂದೇ ಉಸಿರುಗಳು ಬಂದೆ. ಅಯ್ಯೋ ಇಷ್ಟೊತ್ತಂಕ ಮನಿಕಬಿಟ್ಟಿದ್ದೀನಲ್ಲ ಅಂದಳು. ನಾವು ಊಟ ಪಾಠ ಏನು ಮಾಡಲಿಲ್ಲ ಕಂದೋಳಪ್ಪ, ಹಂಗೆ ಬಂದೆ. ನಂಬಿ ಬಿಟ್ರು ಬಿಡಿ. ಅಲ್ಲ ನಾನೇ ಇಲ್ಲಿ ಬರುವಾಗ ನೋಡಿದ್ದೀನಿ, ಉಣ್ತಾ ಕೂತಿದ್ಲು ಮನೆಯಲ್ಲಿ. ಏನು ತಿಂದಿಲ್ಲ ಅಂತ ಇವಳು ಊಸಳ ಇನ್ನೂ ಬಿಟ್ಟಿಲ್ಲ, ಸುಳ್ಳು ಹೇಳದ. ಅಯ್ಯೋ ನವ, ಏನಾರ ಆಗಲಿ ನನಗೆ ಹಿಡಿದಿಲ್ಲ ಕಣವ. ನೀನು ಏನಾರ ಅನ್ಕ ನೀನು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ನೀನೇನು ಮಾಡ್ತೀವಿ ಬಿಡ್ತೀವಿ. ನಾನು ನಿನ್ನ ಮುದ್ದೆ ಮಾಡಿಕೊಟ್ಟಿದ್ದೆ ನನ್ನ ಮೊಮ್ಮಗಳಿಗಾಗಿ. ನೀನು ನನ್ನ ಮೊಮ್ಮಗಳನ್ನ ಸಂದಾಗಿ ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ರೆ, ನಾನೇ ಸಂದಾಗಿ ನೋಡ್ಕೊಳ್ಳಿಲ್ಲ ಅಂದ್ಬಿಟ್ರೆ ನಾನೇ ಶತ್ರು ಅನ್ಕೊಬಿಡು ನಿನಗೆ. ನೀನು ನೋಡ್ರಿಲ್ದೆ ಏನೋ ದೊಡ್ಡಪ್ಪನ ನೋಡ್ತೀಯ ಅಟೆಯ. ನನಗೆ ನನ್ನ ಮೊಮ್ಮಗಳು ಸಂದಾಕ್ ನೋಡ್ಕೊಂಡು ನೀನು ಏನಾರ ಮಾಡ್ಕೊಂಡು ನಂಗೆ ಕೇಳಕ್ಕೆ ಬರಕ್ಕಲ್ಲ. ನನ್ನ ಮೊಮ್ಮಗಳು ನೀನು ಸಂದಾಕ್ ನೋಡ್ಕೋಬೇಕು. ತಪ್ಪಾಯ್ತು ಕಂದ್ಬಿಡ್ದೋಳಪ್ಪ. ತಲೆನೇ ಇದಿತ್ತಲ್ಲ ಅದಕ್ಕೆ ಮನೆ ಕಂದೆಗಂತೆ ಸಂದಾಕ್ ನೋಡ್ಕೊತೀನಿ ಸುಮ್ಕಿರು. ನೀನೇ ನೋಡ್ತೀಯಲ್ಲ, ಬೇಕಾದ್ರೆ ನೋಡು ಕರ್ಕೊಂಡೋಗಿ ಇವ್ರು ಸಂದಾಗ ನೋಡ್ಕೊತೀನಿ ಅಂತವ. ನಾನೇನು ಹಂಗೇನು ಮಾಡಕ್ಕಲ್ಲ ಕಂದೋಳಪ್ಪ, ನೀನೇನು ಭಯ ಬೀಳಕೋಬೇಡ ಸುಮ್ಕಿರು. ನಾನು ಎತ್ತಾಗಿದ್ದು ಹೆಚ್ಚಾಗಿ ನೋಡ್ಕೊತೀನಿ ಕಂತೆ. ಯೋನವ ನೀನು ಹೇಳಿದ್ಯಾ ಅನ್ನೋ ನಂಬಿಕೆ ಮೇಲೆ ನಾನು ಸುಮ್ಕಾಯ್ತಾ ಇದ್ದೀನಿ. ಮಾತ್ರ ನಾನು ಅವಾಗ ಊರಿಗೆ ಬಂದು ನೋಡ್ತಾ ಇರ್ತೀನಿ. ನಿಂಗಮ್ಮ ನನ್ನ ಮಗಳು ಮಾತ್ರ ಸಂದಾಕ್ ನೋಡ್ಕೋಬೇಕು. ಸರಿ, ಉಂಡಿಲ್ಲ ಅಂತೀಯಾ? ಬಜ್ಜಿ ಮಾಡವಳೆ ಇವಳು ರಂಗಿ. ಬಜ್ಜಿನೂ ಕಾಪಿನೂ ಕುಡಿದ್ಬಿಟ್ಟು ಆಮೇಲೆ ನಾವು ಈಗೇನು ಒಂಡ್ಬೇಡಿ ಇಲ್ಲಿ ಕತ್ಲಾಗದೆ ಒತ್ತರಿ ಕಟ್ಟೋದಕ್ಕೆ ಒಂಡಿರಂತೆ. ಇವತ್ತು ಉಳಿದು ಒತ್ತರಿಗೆ ಒಂಡಿ. ಇಲ್ಲ ಕಂದ್ಬಿಡು ಮಾವ, ನಂಗೆ ಕೆಲ್ಸದೆ ಒಂಟಿವತ್ಲಾಗೆ ಇನ್ನೇನು ಇನ್ನೊಂದು ಗಳಿಗೆ ಅಂದ್ರೆ ಹೊಂಟ್ರೆ ಸಂದಾಗ ಹೊತ್ತಿಗೆ ಏನು ಅಪ್ಪರ ಕತ್ಲಾಗಕ್ಕಲ್ಲ, ಊರು ಸೇರ್ಕತ್ತೀವಿ. ಅಳಿ ಅಂದರೆ ನೀವು ತಮಾಷೆ ಆಡ್ಬೇಡಿ, ಸುಮ್ಕಿರಿ. ಕಳ್ರು ಕಕ್ರ ಕಾಟ ಯಾಕೆ ಬೇಕು? ಹೆಂಡತಿ ಮಕ್ಳು ಕೊಟ್ಟು ಹೋಗ್ಬೇಕಾದ್ರೆ ಏನಾರ ಮಾಡಿದ್ರೆ ಆಮೇಲೆ ಅಯ್ಯೋ ಅಂದ್ರು ಇಲ್ಲ, ಅಪ್ಪ ಅಂದ್ರು ಇಲ್ಲ. ಅದಕ್ಕಿಂತವ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಏನು ತಲೆ ಹೋಗಲ್ಲ ಒಂದಿನಕ್ಕೆ ಯಾವ ಕೆಲಸವೇ. ಒತ್ತರಿ ಕಟ್ಟೋದಕ್ಕೆ ಎದ್ದು ಕಾಪಿ ಕುಡ್ದಾರೆ ಒಂಡಿ ಯಾರು ಬೇಡ ಅಂತಾರೆ? ನಿಮ್ದೇನು ಉಣ್ಣವರೆಗೂ ಕೂತ್ಕೊಳ್ಳಿ ಅಂತೀವ ನಾವು? ಒತ್ತಾರೆ ಕಾಪಿ ಕುಡ್ದಾರೆ ಒಂಡ್ರಪ್ಪ. ಈಗ ಮಾತ್ರ ಬೇಡ, ಇಟ್ಟೊತ್ತಲ್ಲಿ ಒಂಡ್ಬೇಡಿ. ಸರಿ ಕಂದಳಪ್ಪ, ವಾತಾರಿಕೆ ಹೋಯ್ತು ಕಂದ್ಬಿಡು. ಅವ ಪುಟ್ಟಿ ಬಾರವ ಇಲ್ಲಿ, ಚಿನ್ನ ಮೊಮ್ಮಗಳ. ಏನು ಹಂಗಾರ ಮಾಡ್ಕೊಳ್ಳಿ ಕಣಮ್ಮ. ಸದ್ಯಕ್ಕೆ ಇವಳು ನನ್ನ ಮಗಳನ್ನ ಸಂದಾಕ್ ನೋಡ್ಕೊಬಿಟ್ರೆ ಸಾಕು. ನಾನೇನು ಇವಳು ಯಾವತ್ತೂ ಕೇಳೋಕ್ಕೂ ಇಲ್ಲ, ಮಾಡೋಕ್ಕೂ ಇಲ್ಲ, ತಲೆನೂ ಕೆಡ್ಸ್ಕೊಳಕ್ಕಲ್ಲ. ನನಗೇನು ಬೇಜಾರಿಲ್ಲ. ಅವಳು ಏನಾರ ಮಾಡ್ಕೊಳ್ಳಿ, ನನ್ನ ಮಗ ಸಂದಾಕ್ ನೋಡ್ಕೊಬಿಟ್ರೆ ಸಾಕು. ಈರ್ತಿನ ಇಲ್ಲೇ ಇತ್ತಾ? ಅಯ್ಯೋ ಇನ್ನು ನಾಳಿಂದ ಒಂಥರ ಬೇಜಾರ. ಏನು ನನ್ನ ಮೊಮ್ಮಕ್ಳು ಕೊಟ್ಟು ಆಟ ಆಡ್ಕೊಂಡಿತ್ತು, ಇನ್ನು ಅವು ಕೇಳ್ತವೆ. ಆದ್ರೂ ಭಾರಿ ಸಂದಗಳೇ ಚಂದ್ರಣ್ಣ. ನಿನ್ನ ಮಗಳು ಮಾತ್ರವ ಕೈ ತೊಳ್ಕೊಂಡು ಮುಟ್ಟಬೇಕು ಹಂಗದೆ. ಇನ್ನೊಂದು 2 ವರ್ಷ ಹೋಗ್ಬಿಟ್ರಂತವೇ ಹೆಂಗಾತಾಳೋ ನೋಡಿವಂತೆ ಸುಮ್ಕೋರು. ಎಲ್ಲರೂ ನನಗೆ ಕೊಟ್ಟು ಮದುವೆ ಮಾಡ್ಕೊಳ್ಳಿ ಅಂತ ಆಡ್ ಚಂದ ಆಯ್ತದ ಮಾತ್ರ ಹುಡುಗಿ. ಮತ್ತೆ ನನ್ನ ಮೊಮ್ಮಗಳು ಅಂದ್ರೆ ಸುಮ್ಕೇರಂಗಿ ಎಲ್ಲ ನನ್ನ ಮಗಳು ಚೊಡ್ಕ ಬಂದವಳೆ. ನನ್ನ ಮಗಳಿಗಿಂತಲೂ ಇನ್ನೂ 2 ಪಟ್ಟು ಸಂದಾಗಳು ಮಾತ್ರವ. ಹೆಂಗೋ ಅವು ಸಂದಾಗ ನೋಡ್ಕೊಂಡ್ರೆ ತಾಯಿ ಕೊಡ್ತಾ ಬರ್ದಂಗೆ ಆಟೆ ಸಾಕು ನಂಗೆ. ನಾನು ಇನ್ನೇನು ಕೇಳಕ್ಕಲ್ಲ ನಿಂಗಮ್ಮನ್ನ. ನನ್ನ ಮೊಮ್ಮಗಳನ್ನ ಸಂದಾಕ್ ನೋಡ್ಕೋಬೇಕು. ನಂದೇ ನನಗಾಗದೆ ಇವಕ್ಕಿನ್ನೇನಿಲ್ಲ. ಸಂದು ಎಲ್ಲೋದ್ರೂ ಹಾಗೆ ಬರ್ತಾನೆ ನನ್ನ ದೊಡ್ಡಪ್ಪ. ನನ್ನ ಮೊಮ್ಮಗಳು ಸಂದಾಗ ನೋಡ್ಕೋಬೇಕು ಅಂತ. ಸಂದಾಗಿ ಅಂದ್ರೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾಳ. ನೋಡ್ಕೊತೀನಿ ಅಂದ್ಮೇಲೆ ನೋಡ್ಕೊತೀನಪ್ಪ. ನನಗೇನು ಹುಡುಗಿ ಕಂಡು ದ್ವೇಷವೇ.